ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ನಿನ್ನೆಯ ತರಗತಿಯಲ್ಲಿ 9ನೇ ತರಗತಿ ಪದ್ಯಪಾಠ ಮರಳಿ ಮನೆಗೆ ಈ ಪದ್ಯಪಾಠವನ್ನು ನೀಡಲಾಗಿದೆ. ಮರಳಿ ಮನೆಗೆ ಈ ಪದ್ಯಪಾಠವನ್ನು ಡಾಕ್ಟರ್ ಅರವಿಂದ ಮಾಲಗತ್ತಿಯವರು ವಿಶ್ವತೋಮುಖ ಹೂ ಬಲುಬಾರ ಎಂಬ ಕೃತಿಯಿಂದ ಆಯ್ದ ಪಾಠಭಾಗವೇ ಮರಳಿ ಮನೆಗೆ. ನಿನ್ನೆಯ ತರಗತಿಯಲ್ಲಿ ಕೃತಿಕಾರರ ಪರಿಚಯ, ಪದ್ಯದ ಆಶಯ ಭಾವವನ್ನು ತಿಳಿದುಕೊಂಡಿದ್ದರು. ಅರವಿಂದ ಮಾಲಗತ್ತಿಯವರು 1956ರಲ್ಲಿ ವಿಜಯಪುರ ಜಿಲ್ಲೆಗೆ ಸೇರಿರುವ ಮುದ್ದೇಬಿಹಾಳ ಎಂಬ ಒಂದು ಹಳ್ಳಿಯಲ್ಲಿ, ಇಂದು ತಾಲೂಕಾಗಿರ್ತಕ್ಕಂತಹ ಪ್ರದೇಶ, ಅಲ್ಲಿ ಜನಿಸಿದ್ದಾರೆ. ಇವರು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ MA ಪದವಿ ಮತ್ತು PhD ಪದವಿಗಳನ್ನು ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಸಂಶೋಧನೆ, ವೈಚಾರಿಕ ಲೇಖನಗಳಿಂದ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿ. ಅಂತಹ ಜನಪ್ರಿಯ ಕವಿಗಳಲ್ಲಿ ಒಬ್ಬರಾಗಿರುವಂತಹ ಇವರು ವಿಶ್ವತೋಮುಖ ಹೂ ಬಲುಬಾರ, ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮೂರನೆಯ ಕಣ್ಣು, ನಾದ ನೀನಾದ, ಸಿಲಿಕಾನ್ ಸಿಟಿ ಮತ್ತು ಕೋಗಿಲೆ, ಚಾಂಡಾಲ ಸ್ವರ್ಗಾರೋಹಣಂ ಅಂತಕ್ಕಂತಹ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಕಾರ್ಯ ಎಂಬ ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಮುಗಿಯದ ಕಥೆಗಳು ಎಂಬ ಕಥಾ ಸಂಕಲನವನ್ನು ಬರೆದಿದ್ದಾರೆ. ಗೌರ್ಮೆಂಟ್ ಬ್ರಾಹ್ಮಣ ಎಂಬ ಆತ್ಮಕಥನವನ್ನು ಕೂಡ ಬರೆದಿದ್ದಾರೆ. ಜೊತೆಗೆ ಜಾನಪದ ಶೋಧ, ಭೂತಾರಾಧನೆ, ದಲಿತ ಸಾಹಿತ್ಯ ಚಳವಳಿ, ತಾತ್ವಿಕ ಚಿಂತನೆ, ದಲಿತ ಪ್ರಜ್ಞೆ, ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿ ಅಂತಕ್ಕಂತಹ ವಿಮರ್ಶಾ ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಮಕ್ಕಳು, ಇದರ ಜೊತೆಗೆ ಇವರಿಗೆ ಅನೇಕ ಕೃತಿಗಳನ್ನು ಇವರು ಬರೆದಿದ್ದಾರೆ. ಮೂಕನಿಗೆ ಬಾಯಿ ಬಂದಾಗ ಎಂಬ ಕವನ ಸಂಕಲನಕ್ಕೆ ದೇವರಾಜ ಬಹುದೂರು ಪ್ರಶಸ್ತಿ, ಕಪ್ಪು ಕಾವ್ಯ ಎಂಬ ಕೃತಿಗೆ ನರಸಿಂಹಯ್ಯ ಪುರಸ್ಕಾರ, ಗೌರ್ಮೆಂಟ್ ಬ್ರಾಹ್ಮಣ ಎಂಬ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಇನ್ನೂ 10 ಹಲವಾರು ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಇಷ್ಟು ವಿಚಾರದ ಜೊತೆಗೆ ಆಶಯ ಭಾವ, ಅರವಿಂದ ಮಾಲಗತ್ತಿಯವರು ಅಧ್ಯಾಪಕರಾಗಿ, ಸಾಹಿತಿಯಾಗಿ ದಲಿತ ಸಂವೇದನೆ ಮತ್ತು ಅನುಭವವನ್ನು ಅತ್ಯಂತ ಸೂಕ್ಷ್ಮವಾಗಿ ದಾಖಲಿಸಿದಂತಹ ವ್ಯಕ್ತಿ. ಇವತ್ತಿನ ಕಾಲದಲ್ಲಿ ಸಮಕಾಲೀನ ಜಾಗತಿಕ, ರಾಷ್ಟ್ರೀಯ ಹಾಗೂ ಸಾಂಸ್ಕೃತಿಕ ವಿದ್ಯಮಾನಗಳಿಗೆ ಅತ್ಯಂತ ತೀವ್ರವಾಗಿ ಸ್ಪಂದಿಸಿದಂತಹ ವ್ಯಕ್ತಿ. ಎಲ್ಲ ಸಂದರ್ಭದಲ್ಲೂ ಆಧುನಿಕವಾದ, ಜನಪರವಾದ ನಿಲುವುಗಳನ್ನು ಇವರು ತೆಗೆದುಕೊಂಡು ಮತ್ತು ಇವೆಲ್ಲವನ್ನ ಕವಿತೆಗಳಲ್ಲಿ ಅಳವಡಿಸಿಕೊಂಡಂತಹ ಅಪರೂಪದ ಕವಿಗಳಲ್ಲಿ ಅರವಿಂದ ಮಾಲಗತ್ತಿಯವರು ಕೂಡ ಒಬ್ಬರು. ಈ ಮರಳಿ ಮನೆಗೆ ಕವನವು ಇಂದಿನ ಪ್ರಸ್ತುತ ಸ್ಥಿತಿಗೆ ಬುದ್ಧನ ಆಗಮನದ ಪ್ರಸ್ತುತತೆಯನ್ನು ಸಮರ್ಥವಾಗಿ ಅವರು ವ್ಯಕ್ತಪಡಿಸಿದರು. ಇಂದಿನ ಅಜ್ಞಾನದ ಕತ್ತಲೆ ಅಂತಕ್ಕಂತಹ ಆ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಬುದ್ಧನ ಬೆಳಕು ನಮಗೆ ಅವಶ್ಯಕ. ಸತ್ಯ, ಶಾಂತಿ, ಕರುಣೆ, ಬೆಳಕು ಅಂತಕ್ಕಂತಹ ಈ ಗುಣಗಳು ನಮಗೆ ಬರಬೇಕಾಗಿದೆ. ನಾವು ಈ ದಿವ್ಯವಾದ ಜಗತ್ತಿನ ಭವ್ಯವಾದ ಮನುಜರಾಗಿ ಬದುಕಬೇಕಾಗಿದೆ ಅಂತಕ್ಕಂತಹ ಮಾತನ್ನು ಹೇಳಿಸ್ತಾ, ಅದರ ಜೊತೆಗೆ ಧರ್ಮದ ಗಡಿಯಾಚೆ ಬದುಕಬೇಕು, ಲಿಂಗ ಭೇದ ಮಾಡಬಾರದು, ಮೇಲು ಕೀಳು ಮನೋಭಾವನೆ ನಮ್ಮಲ್ಲಿ ಇರಬಾರದು, ಇವೆಲ್ಲವನ್ನು ತೊರೆದು ಬದುಕಬೇಕು.
ನಮ್ಮ ನಡೆ ಬುದ್ಧನ ಕಡೆ ಇರಬೇಕು, ನಮ್ಮ ನುಡಿ ಬುದ್ಧ ನುಡಿಯಾಗಬೇಕು, ಅದಕ್ಕೆ ಬುದ್ಧನು ನಮ್ಮ ಮನಕ್ಕೆ ಮರಳಿ ಬರಬೇಕು ಅಂತಕ್ಕಂತಹ ಆಶಯವನ್ನು ಇಟ್ಕೊಂಡು ಈ ಕವನವನ್ನು ಬರೆದಿದ್ದಾರೆ. ಇದುವರೆಗೂ ಮುಂದುವರೆದು ಇವತ್ತಿನ ಆ ಮರಳಿ ಮನೆಗೆ ಪದ್ಯದ ಪ್ರವೇಶ ಭಾಗವನ್ನು ತಿಳ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ದಲಿತ ಸಾಹಿತ್ಯ ಪ್ರಕಾರವು ಒಂದು. ಸಮಾಜದಲ್ಲಿನ ಶೋಷಿತರ ನೋವು, ಕಷ್ಟ, ವೇದನೆಗಳನ್ನು ಒಳಗೊಂಡ ಸಾಹಿತ್ಯ. ಪ್ರತಿಭಟನೆ ಮತ್ತು ವಿರೋಧವನ್ನು ಸಾಹಿತ್ಯದ ಮೂಲಕ ವ್ಯಕ್ತಪಡಿಸುವುದಾಗಿದೆ. ಆ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಮೂಡಿಸುವುದು ಹಾಗೂ ಆಮೂಲಾಗ್ರ ಬದಲಾವಣೆಯನ್ನು ತರುವುದು ಪ್ರಸ್ತುತ ಸಾಹಿತ್ಯದ ಮುಖ್ಯ ಉದ್ದೇಶವಾಗಿದೆ. ಡಾಕ್ಟರ್ ಅರವಿಂದ ಮಾಲಗತ್ತಿಯವರು ಈ ಕವನದಲ್ಲಿ ಬುದ್ಧನು ನಮ್ಮ ಜೀವನದಲ್ಲಿ ಏನೇನಾಗಿ ಬರಬೇಕು ಎಂಬುದನ್ನು ವಿವರಿಸಿದ್ದಾರೆ. ದಿವ್ಯ ಜಗದ ಭವ್ಯ ಮನುಜರಾಗಿ ಬಾಳಲು ನಮ್ಮಲ್ಲಿರಬೇಕಾದ ಗುಣಗಳು, ಪಂಚಶೀಲ ತತ್ವಗಳ ಮಹತ್ವವನ್ನು ಪ್ರಸ್ತುತಪಡಿಸಿದ್ದಾರೆ. ಇದು ನಿಮಗೆ ನೆನಪಲ್ಲಿರಬೇಕು ಮಕ್ಕಳೇ. ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ದಲಿತ ಸಾಹಿತ್ಯ ಪ್ರಕಾರವು ಕೂಡ ಒಂದು. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹೊಸಗನ್ನಡ ಸಾಹಿತ್ಯವನ್ನು ನಾವು ನೋಡಿದ್ರೆ ಇಲ್ಲಿ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ದಲಿತ, ಬಂಡಾಯ ಸಾಹಿತ್ಯ. ಈ ರೀತಿಯಾಗಿ 4 ಸಾಹಿತ್ಯಗಳನ್ನ ನಾವು ಇತ್ತೀಚೆಗೆ ಕಾಣಬಹುದಾಗಿದೆ ಮಕ್ಕಳೇ. ಇವತ್ತು ನಾವು ಕಲಿತಿರ್ತಕ್ಕಂತಹ ಸಾಹಿತ್ಯ ಪ್ರಕಾರ ಅಂದ್ರೆ ದಲಿತ ಸಾಹಿತ್ಯಕ್ಕೆ ಸೇರಿರ್ತಕ್ಕಂತಹ ಸಾಹಿತ್ಯ ಪ್ರಕಾರ. ಸಮಾಜದಲ್ಲಿನ ಶೋಷಿತರ ನೋವು, ಕಷ್ಟ, ವೇದನೆಗಳನ್ನು ಒಳಗೊಂಡ ಸಾಹಿತ್ಯ. ದಲಿತ ಮತ್ತು ಬಂಡಾಯ ಸಾಹಿತ್ಯ ಏನನ್ನ, ಯಾವ ವಿಚಾರವನ್ನ ಜನರಿಗೆ ಮುಟ್ಟಿಸುವ ಕೆಲಸವನ್ನ ಮಾಡ್ತದಪ್ಪ ಅಂದ್ರೆ, ಸಮಾಜದಲ್ಲಿ ಯಾರು ಶೋಷಣೆಗೆ ಒಳಗಾಗಿದ್ದಾರೋ, ಮೇಲ್ವರ್ಗದವರಿಂದ ಕೆಳವರ್ಗದವರೆಗೆ, ಅಥವಾ ಬಡವರು ಹೇಗೆ ಶ್ರೀಮಂತರಿಂದ ಶೋಷಣೆಗೆ ಒಳಗಾಗಿದ್ದಾರೋ, ಹಿಂಸೆಗೆ ಒಳಗಾಗಿದ್ದಾರೋ, ಅವರ ನೋವು, ಅವರ ಕಷ್ಟ, ಅವರ ವೇದನೆಯನ್ನ ಒಳಗೊಂಡಿರುವ ಸಾಹಿತ್ಯವೇ ಈ ದಲಿತ ಸಾಹಿತ್ಯ ಮಕ್ಕಳೇ. ಈ ಸಾಹಿತ್ಯದ ಮೂಲಕ ಪ್ರತಿಭಟನೆ ಮತ್ತು ವಿರೋಧವನ್ನು ಸಾಹಿತ್ಯದ ಮೂಲಕ ವ್ಯಕ್ತಪಡಿಸುವುದಾಗಿದೆ. ಈ ಸಾಹಿತ್ಯದ ಮೂಲಕ ಏನ್ ಕೆಲಸ ಮಾಡ್ತಾ ಇದ್ದಾರೆ ಆ ಸಾಹಿತಿಗಳು ಅಂದ್ರೆ, ಆ ಶೋಷಣೆಯ ವಿರುದ್ಧ, ಶೋಷಣೆಯಿಂದ ಒಳಗಾಗಿರ್ತಕ್ಕಂತಹ ನೋವು, ಕಷ್ಟ, ವೇದನೆಗಳನ್ನ ಒಳಗೊಂಡಿರುವ ಸಾಹಿತ್ಯದಲ್ಲಿ ಅದಕ್ಕೆ ಪರಿಹಾರವನ್ನ ಕೂಡ ಮತ್ತೆ ವಿರೋಧವನ್ನ ಕೂಡ, ಪ್ರತಿಭಟನೆಯನ್ನು ಮಾಡುವಂತಹ ಸಾಹಿತ್ಯ ಪ್ರಕಾರವೇ ದಲಿತ ಬಂಡಾಯ ಸಾಹಿತ್ಯ ಮಕ್ಕಳೇ. ಈ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಮೂಡಿಸುವುದು. ಸುಮಾರು ನಮ್ಮ ದೇಶ, ನಮ್ಮ ರಾಷ್ಟ್ರ ಎಲ್ಲಿ ಭೂಮಿ ಜನ್ಮ ತಾಳ್ತೋ ಅಲ್ಲಿಂದನೂ ಕೂಡ ಶೋಷಣೆಗಳು ನಡೀತಾನೇ ಬಂದಿದ್ದಾವೆ. ಸಮಾನತೆಯ ದೃಷ್ಟಿಯನ್ನಿಟ್ಕೊಂಡು ಅನೇಕ ಮಹನೀಯರು ಹೋರಾಟಗಳನ್ನು ಮಾಡ್ತಾ ಸಮಾಜವನ್ನು ತಿದ್ದುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೂ ಕೂಡ ಇಂದಿಗೂ ಆ ಒಂದು ಸಮಾನತೆ ಅಂತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಅಸಮಾನತೆ ತಾಂಡವಾಡ್ತಾ ಇದೆ. ಈ ಮೂಲಕ, ಸಾಹಿತ್ಯದ ಮೂಲಕ ಸಮಾನತೆಯನ್ನ ಮಾಡಬೇಕು, ಸಮಾನತೆಯನ್ನು ಮೂಡಿಸಬೇಕು, ಎಲ್ಲರಲ್ಲೂ ಭಾವನೆಗಳು ಒಂದೇ ಅಂತಕ್ಕಂತಹ ಭಾವನೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಆಮೂಲಾಗ್ರ ಬದಲಾವಣೆ ತರುವಂತಹ ಪ್ರಸ್ತುತ ಸಾಹಿತ್ಯ ಪ್ರಕಾರದ ಮುಖ್ಯ ಉದ್ದೇಶ ಆಗಿದೆ ಮಕ್ಕಳೇ. ಹಾಗಾಗಿಯೇ ಇವತ್ತು ನಾವು ಮರಳಿ ಮನೆಗೆ ಎಂಬ ಈ ಪದ್ಯದ ಮೂಲಕನಾದರೂ ಕೂಡ ಇವತ್ತಿನವರೆಗೆ ಅನೇಕ ಜನ ಮಹನೀಯರು ಈ ಕೆಲಸವನ್ನು ಮಾಡಿದ್ದಾರೆ. ಬಸವಣ್ಣ ಇರ್ಬೋದು, ವಚನ ಸಾಹಿತ್ಯದಲ್ಲಿ, ದಾಸ ಸಾಹಿತ್ಯದಲ್ಲಿ ಕನಕದಾಸರು, ಪುರಂದರದಾಸರು, ಈ ಅದೇ ಆದ್ಮೇಲೆ ಎಲ್ಲ ಅನೇಕ ನಮ್ಮ ಗಾಂಧೀಜಿ, ಅಂಬೇಡ್ಕರ್, ಈ ಥರದ ಅನೇಕ ಜನರು ಸಮಾನತೆಗೋಸ್ಕರ ಹೋರಾಟವನ್ನು ಬಹಳಷ್ಟು ಮಾಡಿದ್ದಾರೆ. ಮಹಾನ್ ಗಣ್ಯರೆಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಅದು ಇನ್ನೂ ಕೂಡ ಪ್ರಯತ್ನವಾಗಿಯೇ ಹೋಗ್ತಾ ಇದೆ. ಅದು ಜಾರಿಗೆಲ್ಲೋ ಬರ್ತಾ ಇಲ್ಲ.
ಡಾಕ್ಟರ್ ಅರವಿಂದ ಮಾಲಗತ್ತಿ ಅವರು ಈ ಕವನದಲ್ಲಿ ಬುದ್ಧನು ನಮ್ಮ ಜೀವನದಲ್ಲಿ ಏನಾಗಿ ಬರಬೇಕು ನೋಡಿ, ಎಂತಹ ಚಂದವಾದ ನುಡಿಗಳೆಲ್ಲ ಈಗ ಮುಂದೆ ಬರ್ತವೆ ಎಂಬುದನ್ನು ವಿವರಿಸಿದ್ದಾರೆ. ದಿವ್ಯ ಜಗದ ಭವ್ಯ ಮನುಜರಾಗಿ ಬಾಳಲು ನಮ್ಮಲ್ಲಿರಬೇಕಾದ ಗುಣಗಳು, ಪಂಚಶೀಲ ತತ್ವಗಳ ಮಹತ್ವವನ್ನ ಪ್ರಸ್ತುತಪಡಿಸಿದ್ದಾರೆ. ಪಂಚಶೀಲ ತತ್ವಗಳು ನಿಮಗೆ ಆ ಪಾಠದ ಟಿಪ್ಪಣಿಯಲ್ಲಿ ಬರ್ತವೆ ಮಕ್ಕಳೇ. ದುಃಖದ ನಿರೋಧಕ್ಕಾಗಿ ಬುದ್ಧ ನಿರೂಪಿಸಿದ ಅಷ್ಟಾಂಗ ಮಾರ್ಗ ಸಾಧನೆಯಲ್ಲಿ ಗೃಹಸ್ಥರು ಅಳವಡಿಸಿಕೊಳ್ಳಬೇಕಾದ 5 ಶೀಲಗಳು, 5 ಕ್ಲೇಶಕಾರಕ ಪ್ರವೃತ್ತಿಗಳಿಂದ ವಿರತವಾಗಿರುವುದೇ ಶೀಲ ಪಾಲನೆಯ ಉದ್ದೇಶ. ನೋಡಿ, ಯಾವುದೇ ಜೀವಿಯನ್ನು ಗಮನಿಸಿ ಮಕ್ಕಳೇ, ಪಂಚಶೀಲ ತತ್ವಗಳು ಒಂದು, ಯಾವುದೇ ಜೀವಿಯನ್ನು ಅಥವಾ ಜೀವಿಗಳನ್ನು ಕೊಲ್ಲದಿರುವುದೋ ಅಥವಾ ಹಿಂಸೆ ಮಾಡದಿರುವುದು. ಎರಡನೆಯದು, ನಮ್ಮದಲ್ಲ ವಸ್ತುವನ್ನು ಕದಿಯದಿರುವುದು. ಅಥವಾ ತೆಗೆದುಕೊಳ್ಳದಿರುವುದು. ಮೂರನೇದು, ಶೀಲಹರಣ ಮಾಡದಿರುವುದು. ಅಥವಾ ಅತ್ಯಾಚಾರ ಮಾಡದಿರುವುದು. ನಾಲ್ಕು, ಸುಳ್ಳು ಹೇಳದಿರುವುದು. ಸುಳ್ಳನ್ನು ಅಥವಾ ಅಸತ್ಯವನ್ನು ನುಡಿಯದಿರುವುದು. 5, ಮಾದಕ ಪಾನೀಯ ಅಥವಾ ಮಾದಕ ವಸ್ತುವನ್ನು ಸೇವಿಸದಿರುವುದು. ಈ 5 ತತ್ವಗಳನ್ನ ನಾವು ಅಳವಡಿಸಿಕೊಳ್ಳಲೇಬೇಕು. ಯಾವುದೇ ವ್ಯಕ್ತಿಯಾದ್ರೂ ಕೂಡ ಗಮನದಲ್ಲಿಟ್ಟು ನೋಡ್ರಿ, 5 ಪಂಚಶೀಲ ತತ್ವಗಳನ್ನ ಮಕ್ಕಳೇ. ಯಾವುದೇ ಜೀವಿಗಳನ್ನ ಕೊಲ್ಲದಿರುವುದು, ಹಿಂಸೆ ಮಾಡದಿರುವುದು, ನಮ್ಮದಲ್ಲದ ವಸ್ತುವನ್ನು ಕದಿಯದಿರುವುದು, ತೆಗೆದುಕೊಳ್ಳದಿರುವುದು, ಶೀಲಾಹರಣ ಮಾಡದಿರುವುದು ಅಥವಾ ಅತ್ಯಾಚಾರ ಮಾಡದಿರುವುದು, ಸುಳ್ಳನ್ನು ಹೇಳದಿರುವುದು, ಅಸತ್ಯವನ್ನು ನುಡಿಯದಿರುವುದು, ಮಾದಕ ಪಾನೀಯ ಮಾದಕ ವಸ್ತುಗಳನ್ನು ಸೇವಿಸದಿರುವುದು. ಇವು 5 ಬುದ್ಧನ ಪಂಚಶೀಲ ತತ್ವಗಳು ಮಕ್ಕಳೇ. ಈ ಪಂಚಶೀಲ ತತ್ವಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯು ಅಳವಡಿಸಿಕೊಳ್ಳಬೇಕು ಅಂತಕ್ಕಂತಹದ್ದು ಅರವಿಂದ ಮಾಲಗತ್ತಿ ಮತ್ತು ಇಡೀ ಎಲ್ಲ ಜನರ ಒಂದು ಕಲ್ಪನೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಿ. ಈ ಪದ್ಯವನ್ನು ನಾನು ಬಾಯ್ದೆರೆಯ ಮೂಲಕ ಓದ್ತೀನಿ.
ಅದರ ವಿವರಣೆಯನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಮಕ್ಕಳೇ. ಆಲಿಸಿ, ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಈ ಪ್ರಶ್ನೋತ್ತರಗಳನ್ನು ಗಟ್ಟಿ ಮಾಡಿ ಪರೀಕ್ಷೆಗಳಲ್ಲಿ ಉತ್ತರಗಳನ್ನು ಬರೆಯುವ ಪ್ರಯತ್ನವನ್ನು ಮಾಡಿ ಜ್ಞಾನಾರ್ಜನೆಯನ್ನು ಕಳಿಸಿ. ಜೊತೆಗೆ ಈ ಗುಣಗಳನ್ನು ನೀವು ಅಳವಡಿಸಿಕೊಳ್ಳಿ ಮಕ್ಕಳೇ. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನಾದಿಗೆ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ, ಬಾರಯ್ಯ ಬಾರೋ. ಬುದ್ಧನೆಂದರೆ ಸನ್ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು, ಲುಂಬಿನಿಯ ಬನಕೆ ವೈಶಾಖ ಬಂದಂತೆ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನಾದಿಗೆ. ನೀ ಹುಟ್ಟಿದಿ ಮನೆಯು, ನೀ ಕಟ್ಟಿದಿ ಮನೆಯು, ಮರೆತೋದೆ ಹೇಗೆ ನೆನಪಾಯ್ತ ಈಗ, ನಿನಗಾಗಿ ತೆರೆದಿರುವುದು ಈ ಮನೆಯ ಬಾಗಿಲು, ಪಂಚಶೀಲ ಪತದಿ ದೀಕ್ಷವು ನಿರತ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನಾದಿಗೆ, ಬಾರಯ್ಯ ಬಾರೋ ಬೆಳಕಿನಾಚೆಗೆ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ, ಬೋಧಿಸತ್ವ ಮೀರಿದಡೆ ಮೆಚ್ಚನ ತಂದೆ, ಬಯಲಲ್ಲಿ ಬಂಧನ ಮೆಚ್ಚಳ ತಾಯಿ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನಾದಿಗೆ. ಬಹುಜನತೆಯ ಹಿತವೇ ಬಹುಜನತೆಯ ಸುಖವು, ನಮ್ಮಿಸಿದ ನೀತಿಯು ನಮ್ಮನೆಯ ರೀತಿಯು, ಮಹಾಮನೆಯ ಮಹಾಮಂತ್ರ ಸಾರಿರೋ ನೀವೆಲ್ಲ, ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಿರೋ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನಾದಿಗೆ, ಬಾರಯ್ಯ ಬಾರೋ ಜಾತಿಯ ಸೀಮೆಯಾಚೆ, ಬಾರಯ್ಯ ಬಾರೋ ಧರ್ಮದ ಗಡಿಯಾಚೆ, ಲಿಂಗ ಭೇದ ಬೇಕಿಲ್ಲ, ಮೇಲು ಕೀಳು ಇಲ್ಲಿಲ್ಲ, ಬುದ್ಧ ನಡೆ ಎಂಬ ನಡೆ, ಬುದ್ಧ ನುಡಿ ಎಂಬ ನುಡಿ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನಾದಿಗೆ. ನಿಧಾನವಾಗಿ, ಅಷ್ಟೊಂದು ರಾಗ ಸಂಯೋಜನೆ ಮಾಡೋಕ್ಕೆ ಆಗ್ತಿಲ್ಲ ಮಕ್ಕಳೇ. ಇನ್ನೊಂದು ಬಾರಿ ನಿಧಾನವಾಗಿ ಓದ್ತೀನಿ. ಇದು ಸುಲಭವಾಗಿ ನಿಮಗೆ ಅರ್ಥವಾಗುವಂತಹ ಪದ್ಯ ಮಕ್ಕಳೇ. ನೀವು ಯಾವುದೇ ರೀತಿಯಾಗಿ ತುಂಬ ಕಷ್ಟದ ಪದ್ಯ ಏನು ಅಲ್ಲ ಮಕ್ಕಳೇ. ಇದು ಸುಲಭವಾಗಿ ಅರ್ಥವಾಗುವಂತಹ ಪಾಠ ಪದ್ಯ. ನಿಧಾನವಾಗಿ ನೀವು ಈ ಪದ್ಯವನ್ನು ಆಲಿಸಿ ಮಕ್ಕಳೇ. ಇನ್ನೊಂದು ಬಾರಿ ನಿಧಾನವಾಗಿ ಹೇಳ್ತೀನಿ, ರಾಗ ತಿಳಿಸೋದ್ರಿಂದ ಮಾಮೂಲಿಯಾಗಿ. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ, ಬಾರಯ್ಯ ಬಾರೋ. ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು, ಲುಂಬಿನಿಯ ವನಕ್ಕೆ ವೈಶಾಖ ಬಂದಂತೆ, ಬಾರಯ್ಯ ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ನೀ ಹುಟ್ಟಿ ಈ ಮನೆಯು, ನೀ ಕಟ್ಟಿ ಈ ಮನೆಯು, ಮರೆತೋದೆ ಹೇಗೆ ನೆನಪಾಯ್ತ ಈಗ, ನಿನಗಾಗಿ ತೆರೆದಿರುವುದು ಈ ಮನೆಯ ಬಾಗಿಲು,
ಪಂಚಶೀಲ ಪದ್ಧತಿ ದೀಕ್ಷಾಭೂಮಿ ರಥದಿ ಬಾರಯ್ಯ ಬಾರೋ. ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ, ಬೋಧಿಸತ್ವ ಮೀರಿದಡೆ ಮೆಚ್ಚನ ತಂದೆ, ಬಯಲಿನಲ್ಲಿ ಬಂಧನ ಮೆಚ್ಚಳ ತಾಯಿ, ಬಾರಯ್ಯ ಬಾರೋ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನೆನೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ಬಹುಜನತೆಯ ಹಿತವೇ ಬಹುಜನತೆಯ ಸುಖವು, ನಮ್ಮುಸಿರ ನೀತಿಯು, ನಮ್ಮನೆಯ ರೀತಿಯು, ಮಹಾಮನೆಯ ಮಹಾಮಂತ್ರ ಸಾರಿರೋ ನೀವೆಲ್ಲ, ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಿರೋ. ಬಾರಯ್ಯ ಬಾರೋ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ಬಾರಯ್ಯ ಬಾರೋ ಜಾತಿಯ ಸೀಮೆಯಾಚೆ, ಬಾರಯ್ಯ ಬಾರೋ ಧರ್ಮದ ಗಡಿಯಾಚೆ, ಲಿಂಗ ಭೇದ ಬೇಕಿಲ್ಲ, ಮೇಲು ಕೀಳು ಇಲ್ಲಿಲ್ಲ, ಬುದ್ಧ ನಡೆ ಎಮ್ಮ ನಡೆ, ಬುದ್ಧ ನುಡಿ ಎಮ್ಮ ನುಡಿ, ಬಾರಯ್ಯ ಬಾರೋ, ಬಾರಯ್ಯ ಬಾರೋ ಮರಳಿ ಮನೆಗೆ, ಬಾರಯ್ಯ ಬಾರೋ ಬುದ್ಧ ನಡೆಗೆ, ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ಈ ಪದ್ಯವನ್ನ ವಿವರಣೆ ಮಾಡಿ ನಿಮಗೆ ಹೇಳ್ತೀನಿ ಮಕ್ಕಳೇ. ಸುಲಭವಾಗಿ ನೀವು ಅರ್ಥ ಮಾಡಿಕೊಂಡು ಅದರ ಅರ್ಥವನ್ನು ತಿಳ್ಕೊಳ್ತಾ ಈ ಪಂಚಶೀಲ ತತ್ವಗಳನ್ನು ಅನುಸರಿಸಿಕೊಂಡು ಮುಂದೆ ಜೀವನದಲ್ಲಿ ಬಾಳಬೇಕು ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬುದ್ಧನ ಆಗಮನವನ್ನು ಬಯಸ್ತಾ ಇದ್ದಾರೆ. ಬಾರಯ್ಯ ಬಾರೋ ಮರಳಿ ಮನೆಗೆ, ನಮ್ಮ ಮನೆ ನೀನಿಲ್ಲದೆ ಬರಡಾಗಿದೆ, ನಿನ್ನ ಆ ಒಂದು ಆಗಮನಕ್ಕೋಸ್ಕರ ಕಾಯ್ತಾ ಇದ್ದೀವಿ ಬುದ್ಧ. ಬಾರಯ್ಯ ಬಾರೋ ಬುದ್ಧ ನೆಡೆಗೆ, ಬುದ್ಧ ಇರುವ ಕಡೆಗೆ ಅಥವಾ ಬುದ್ಧನ ಒಂದು ಆಗಮನ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ಬುದ್ಧ ನೆಡೆಗೆ ಬಾ, ನಮ್ಮೆಲ್ಲರನ್ನ ಕರೀತಾ ಇದೆ ಬುದ್ಧನ ನುಡಿ ಕಡೆಗೆ. ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಮನುಷ್ಯರೇ ನೀವೆಲ್ಲರೂ ಕೂಡ ಕತ್ತಲೆ ಎಂಬ ಅಂಧಕಾರದಲ್ಲಿ ಮುಳುಗಿದಿರಿ, ಮೌಢ್ಯ ಎಂಬ ಅಂಧಕಾರದಲ್ಲಿ ಮುಳುಗಿದಿರಿ, ಅಸಮಾನತೆಯ ತಾಂಡವ ಆಡ್ತಾ ಇದೆ ಈ ಜಗತ್ತಿನಲ್ಲಿ. ಇದೆಲ್ಲವೂ ಕೂಡ ಕತ್ತಲೆ, ಮೋಸ, ವಂಚನೆ ಇವೆಲ್ಲವೂ ನಡೀತಾ ಇದೆ. ಅದನ್ನ ಬಿಟ್ಟು ಹೊರಗೆ ಬನ್ನಿ, ಸತ್ಯವನ್ನ ನೋಡಿರಿ, ತ್ಯಾಗ ಮನೋಭಾವನೆ ಮಾಡ್ರಿ, ಕರುಣೆಯನ್ನು ನಿಮ್ಮಲ್ಲಿ ತೋರಿರಿ. ಈ ರೀತಿಯಾಗಿ ಬಾರಯ್ಯ ಬಾರೋ ಕತ್ತಲಿಂದೀಚೆಗೆ, ಬಾರಯ್ಯ ಬಾರೋ ಬೆಳಕಿನ ಹಾದಿಗೆ. ಬೆಳಕು ಅಂದ್ರೆ ಎಲ್ಲವೂ ಕೂಡ ಪ್ರಕಾಶಮಾನವಾಗಿ ತೋರುವಂಥದ್ದು. ಒಳ್ಳೆಯದನ್ನೇ ನಾವು ಗಮನಿಸಬೇಕು ಹೊರತು ಕೆಟ್ಟದನ್ನ ಮಾಡಬಾರ್ದು. ಹಾಗಾದ್ರೆ ಬೆಳಕು ಅಂದ್ರೆ ನಿರ್ಜರವಾಗಿರ್ತಕ್ಕಂಥ, ತುಂಬಾ ಚೆನ್ನಾಗಿ ನಮಗೆ ಎಲ್ಲವನ್ನ ತೋರಿಸ್ತಕ್ಕಂಥದ್ದು. ಹಾಗೆ ಕತ್ತಲೆಯಲ್ಲಿ ನಮ್ಗೆ ಏನೂ ಕಾಣೋದಿಲ್ಲ. ಹಾಗಾಗಿ ಬೆಳಕಿನ ಕಡೆಗೆ ನಾವು ಬರಬೇಕಾಗಿದೆ, ಜ್ಞಾನದ ಕಡೆಗೆ ಬರಬೇಕಾಗಿದೆ, ಅಜ್ಞಾನವನ್ನು ಹೋಗಲಾಡಿಸಬೇಕಾಗಿದೆ. ಹಾಗಾಗಿ ಬೆಳಕಿನ ದಾರಿಯಲ್ಲಿ ನಾವು ಯಾವಾಗಲೂ ಇರಬೇಕು. ಬಾರಯ್ಯ ಬಾರೋ ಮರಳಿ ಮನೆಗೆ ಹೋಗ್ಬಿಟ್ಟಿದ್ದಾನೆ ಅಲ್ಲಿ ಬುದ್ಧ ಇಲ್ಲ ಇವಾಗ. ಆ ಬುದ್ಧನ ಆಗಮನ ಬೇಕು, ಬುದ್ಧನಂತಹ ವ್ಯಕ್ತಿತ್ವಗಳು ಬೇಕು, ಬುದ್ಧನ ಒಂದು ದಾರಿ, ಬುದ್ಧನ ಒಂದು ಕರುಣೆ, ಬುದ್ಧನ ಒಂದು ಈ ಪಂಚಶೀಲ ತತ್ವಗಳ ಗುಣಗಳು ನಮಗೆ ಬರಬೇಕಾಗಿದೆ. ಹಾಗಾಗಿ ಬುದ್ಧನ ಆಗಮನ ಬೇಕಾಗಿದೆ. ಬಾರಯ್ಯ ಬಾರೋ ಬುದ್ಧ ನೆಡೆಗೆ, ಬುದ್ಧ ಇರುವ ಕಡೆಗೆ ಬನ್ನಿ. ಹಾಗಾಗಿ ಅಂದ್ರೆ ಬುದ್ಧನ ಗುಣಗಳನ್ನ ನೀವು ನಡೆಯಿರಿ, ಆ ಬುದ್ಧನ ಗುಣಗಳ ರೀತಿಯಲ್ಲಿ. ಬಾರಯ್ಯ ಬಾರೋ ಕತ್ತಲೆಯಿಂದ, ಕತ್ತಲೆಯಲ್ಲಿ ನಾವು ಆ ಕತ್ತಲೆಯನ್ನು ಹೋಗಲಾಡಿಸ್ಬೇಕು, ಆ ಬೆಳಕಿನ ಹಾದಿಯನ್ನ ಹಿಡಿಬೇಕು. ಹಾದಿ ಅಂದ್ರೆ ದಾರಿ. ಬೆಳಕಿನ ದಾರಿಯಲ್ಲಿ ಹಿಡಿಬೇಕು. ನಾವು ಕತ್ತಲಲ್ಲಿ ನಡೆದ್ರೆ ಎಡುತ್ತೀವಿ, ಬೀಳುತ್ತೀವಿ, ಏನೂ ಕಾಣೋದಿಲ್ಲ. ಅಂದ್ರೆ ಬೆಳಕಿನ ದಾರಿಯಲ್ಲಿ ಎಲ್ಲವೂ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಒಳ್ಳೆಯದರ ಕಡೆ ನಡೀಬೇಕು ನಾವು. ಮಕ್ಕಳೇ, ಬಾರಯ್ಯ ಬಾರೋ ಮರಳಿ ಮನೆಗೆ, ಮರಳಿ ಮನೆಗೆ ನಿನ್ನ ಆಗಮನ ಆಗಬೇಕಾಗಿದೆ. ಹಾಗೋಸ್ಕರ ನೀನು ಬರಬೇಕಾಗಿದೆ. ಬುದ್ಧನೆಂದರೆ ನಿತ್ಯ, ಬುದ್ಧನೆಂದರೆ ಸತ್ಯ, ಬುದ್ಧನೆಂದರೆ ಶಾಂತಿ, ಬುದ್ಧನೆಂದರೆ ಕ್ರಾಂತಿ, ಬುದ್ಧನೆಂದರೆ ಕರುಣೆ, ಬುದ್ಧನೆಂದರೆ ಬೆಳಕು, ಲುಂಬಿನಿಯ ಬನಕೆ ವೈಶಾಖ ಬಂದಂತೆ.
ಬುದ್ಧನೆಂದರೆ ನಿತ್ಯ, ಪ್ರತಿನಿತ್ಯ ಅವನ ಆಗಮನ ಆಗಬೇಕು. ಹೇಗೆ ಸೂರ್ಯನ ಚಂದ್ರ ಹೀಗೆ ಬರ್ತಾರೋ ಹಾಗೆ ನಿತ್ಯ ಪ್ರತಿನಿತ್ಯ ಇರಬೇಕು. ಬುದ್ಧನೆಂದರೆ ಸತ್ಯ, ನಾವು ಸುಳ್ಳಿಗೆ ಯಾವತ್ತೂ ತಲೆಬಾಗಿಲ್ಲ, ಸತ್ಯವನ್ನೇ ನುಡಿದ ಮಕ್ಕಳು. ಹಾಗಾಗಿ ಆ ಸತ್ಯ ಎಂಬುದು ಬುದ್ಧನ ಒಂದು ನುಡಿ. ಬುದ್ಧ ಅಂದರೆ ನಿತ್ಯ ಇರ್ತಕ್ಕಂಥವನು, ಬುದ್ಧಿ ಅಂದರೆ ಅವನು ಸತ್ಯವಂತನು. ಬುದ್ಧನೆಂದರೆ ಶಾಂತಿ. ನೋಡಿ, ಗುಣಗಳು ಅವನಲ್ಲಿ ಇದ್ದಿದ್ದರಿಂದ ಈ ಪದಗಳನ್ನು ಅದಕ್ಕೆ ಜೋಡಿಸಿದರು. ಶಾಂತಿ ದೂತ, ಕೋಪ ಮಾಡ್ಕೊತಿರ್ಲಿಲ್ಲ, ಎಲ್ಲವನ್ನ ಸಹಿಸಿಕೊಂಡು ಒಳ್ಳೆಯದನ್ನೇ ಜನರಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಬುದ್ಧನೆಂದರೆ ಕ್ರಾಂತಿ. ಕ್ರಾಂತಿ ಅಂದರೆ ಹೋರಾಟವನ್ನು ಮಾಡಲಿಲ್ಲ, ಅಸತ್ಯ, ಅಪ್ರಾಮಾಣಿಕತೆ, ಕರುಣೆ ಇಲ್ಲದೆ ಇರತಕ್ಕಂಥದ್ದು, ಇದನ್ನ ಬದಲಾಯಿಸುವಂತಹ ಕೆಲಸ ಕ್ರಾಂತಿಗಳನ್ನ ಮಾಡಿದ್ದಾರೆ. ಹಾಗಾಗಿ ಬುದ್ಧನನ್ನ ಕ್ರಾಂತಿ. ಬುದ್ಧನೆಂದರೆ ಕರುಣೆ, ದಯೆಯನ್ನು ತೋರಿಸ್ತಕ್ಕಂಥದ್ದು. ಬುದ್ಧನೆಂದರೆ ಬೆಳಕು. ಬೆಳಕು ಹೇಗೆ ಬೆಳೆಯುತ್ತೋ, ಬೆಳಕು ಹೇಗೆ ಪ್ರಕಾಶಮಾನವಾಗಿ ಹೊಡೆಯಲಿ. ಜ್ಞಾನಾರ್ಜನೆಯನ್ನು ಪಡ್ಕೊಂಡಿರ್ತಕ್ಕಂತಹ ಬೋಧಿ ವೃಕ್ಷದ ಮೇಲೆ ಒಂದು ಬೆಳಕಿನ ರೀತಿ ಕಾಣಿಸ್ತಾ ಇದೆ. ಬುದ್ಧನೆಂದರೆ ಬೆಳಕು, ಎಲ್ಲರಿಗೂ ದಾರಿ ತೋರಿಸುವವನು, ಎಲ್ಲರನ್ನು ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂತಹ ವ್ಯಕ್ತಿ. ಹಾಗಾಗಿ ಬುದ್ಧನೆಂದರೆ ಬೆಳಕು. ಲುಂಬಿನಿಯ ಬನಕ್ಕೆ ವೈಶಾಖ ಬಂದಂತೆ. ಲುಂಬಿನಿ ಅಂತಕ್ಕಂಥದ್ದು ಮುಂಚೆ ಪ್ರಾಚೀನ ಭಾರತದಲ್ಲಿ ಇದ್ದಂತಹ ಒಂದು ಪ್ರದೇಶ. ಇವತ್ತು ಅದು ಭಾರತವನ್ನ ಮತ್ತು ನೇಪಾಳದ ಗಡಿಭಾಗದಲ್ಲಿರ್ತಕ್ಕಂಥದ್ದು. ಈ ಲುಂಬಿನಿ ಕಪಿಲವಸ್ತುವಿನ ಮಹಾರಾಜ, ಶಕ್ಯ ವಂಶದ ದೊರೆ, ಕಪಿಲವಸ್ತುವಿನ ರಾಜ. ಶಾಕ್ಯ ವಂಶದ ದೊರೆ ಶುದ್ಧೋಧನ ಮಕ್ಕಳೇ. ರಾಣಿ ಮಾಯಾದೇವಿ. ಈ ಮಾಯಾದೇವಿಯ ಮಗನೇ ಬುದ್ಧ, ಅಂದು ಸಿದ್ಧಾರ್ಥ. ಇದು ನಿಮಗೆ ನೆನಪಲ್ಲಿರ್ಬೇಕು ಮಕ್ಕಳೇ. ಲುಂಬಿನಿ ಅಂತಕ್ಕಂಥದ್ದು ಭಾರತ ಮತ್ತು ನೇಪಾಳದ ಗಡಿಭಾಗದಲ್ಲಿರ್ತಕ್ಕಂತಹ ಒಂದು ಪ್ರದೇಶ. ಅದನ್ನ ಸೊನಾಲಿ ಬಾರ್ಡರ್ ಅಂತ ಕೂಡ ಕರೀತಾರೆ ಮಕ್ಕಳೇ. ಅಲ್ಲಿ ಲುಂಬಿನಿ ಅಂತಕ್ಕಂತಹ ಪ್ರದೇಶ ಇದೆ. ಪ್ರಾಚೀನ ಕಾಲದಲ್ಲಿ ಇದು ಭಾರತ ದೇಶದಲ್ಲಿತ್ತು ಅಂತಕ್ಕಂತಹ ಪ್ರತೀತಿ. ಈ ಲುಂಬಿನಿ ಅಂತಕ್ಕಂತಹ ಬನದಲ್ಲಿ ಶುದ್ಧೋಧನ ಮತ್ತು ರಾಣಿ ಮಾಯಾದೇವಿಯವರ ಮಗನಾಗಿ ಈ ಲುಂಬಿನಿ ಬನದಲ್ಲಿ ಯಾರು ಜನಿಸ್ತಾರೆ? ಸಿದ್ಧಾರ್ಥ ಜನಿಸ್ತಾರೆ. ಈ ಲುಂಬಿನಿಯ ಬನಕ್ಕೆ ವನ ಅಥವಾ ಕಾಡು ಅಂತ ಹೇಳ್ತೀವಿ. ವೈಶಾಖ ಬಂದಂತೆ, ವೈಶಾಖ ಅಂತಕ್ಕಂತಹ ಪದವನ್ನು ಗಮನಿಸಿ. ಬೇಸಿಗೆ, ಇದು ನಿಮಗೆ ತತ್ಸಮ ತದ್ಭವಕ್ಕೆ ಬರ್ತದೆ ಮಕ್ಕಳೇ. ವೈಶಾಖ ಅಂತಕ್ಕಂತಹ ಪದ ತತ್ಸಮ ಪದ, ಬೇಸಿಗೆ ಅಂತಕ್ಕಂಥದ್ದು ತದ್ಭವ ಪದ. ನೋಡಿ, ಈ ಲುಂಬಿನಿಯ ವನಕ್ಕೆ ಬೇಸಿಗೆ ಬಂದಂತಹ ರೀತಿಯಲ್ಲಿ ನೀನು ನಮ್ಮ ಮನೆಗೆ ಮರಳಿ ಬರಬೇಕು ಅಂತಕ್ಕಂಥದ್ದು ಕವಿ ಅರಗಿಯಿಂದ ಮಾಲಗತ್ತಿಯವರ ಒಂದು ಬಯಕೆ. ಬಂದು ನಮ್ಮ ಜನರಲ್ಲಿ ಕರುಣೆ, ದಯೆ, ಶಾಂತಿ, ಸತ್ಯ, ಬೆಳಕನ್ನ ಮೂಡಿಸ್ಬೇಕು, ಆ ಬೆಳಕು ಇವತ್ತಿನ ಜನರಲ್ಲಿ ಬರಬೇಕು ಅಂತಕ್ಕಂತಹ ಭಾವನೆಯನ್ನು ಇಟ್ಕೊಂಡು ಬುದ್ಧ
ಆಗಮನವನ್ನ ಅರವಿಂದ ಮಾಲಗತ್ತಿಯವರು ಜನತೆಗೋಸ್ಕರ ಬಯಸಿರ್ತಕ್ಕಂತಹ ಮತ್ತು ಅಸಮಾನತೆಯನ್ನು ತೊರೆಯೋದಕ್ಕೋಸ್ಕರ ಸಮಾನತೆಯನ್ನು ದೇಶದಲ್ಲಿ ಉಳಿಸೋದಕ್ಕೋಸ್ಕರ ಅದನ್ನ ಆ ಬದಲಾವಣೆಯನ್ನು ತರೋದಕ್ಕೋಸ್ಕರ ಈ ಬುದ್ಧನ ಆಗಮನದ ಅವಶ್ಯಕತೆ ಇದೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನೀ ಹುಟ್ಟಿದೀ ಮನೆಯು ನೀ ಕಟ್ಟಿದೀ ಮನೆಯು ಮರೆತೋದೆ ಹೇಗೆ ನೆನಪಾಯ್ತ ಈಗ ನಿನಗಾಗಿ ತೆರೆದಿರುವುದು ಈ ಮನೆಯ ಬಾಗಿಲು ಪಂಚಶೀಲ ಪತದಿ ದೀಕ್ಷಾ ಭೂಮಿ ರಥದಿ ಬಾರಯ್ಯ ಬಾರೋ. ಎಷ್ಟು ಚೆನ್ನವಾಗಿ ಇದು ನಿಮ್ಮ ಮನೆ. ನೀ ಹುಟ್ಟಿದೀ ಮನೆ, ನೀ ಹುಟ್ಟಿದ ಭಾರತ, ನೀ ಕಟ್ಟಿದೀ ಮನೆ, ನೀ ಕಟ್ಟಿದ ಭಾರತ ಮರೆತೋದೆ ಹೇಗೆ. ಮರೆತೋಗ್ಬಿಟ್ಟೆ ಬುದ್ಧ ದೇವರೇ, ನೆನಪಾಯ್ತ ಈಗ ಈಗಲಾದ್ರೂ ನೆನಪು ಮಾಡಿಕೊಂಡು ಬನ್ನಿ. ನಿನಗಾಗಿ ತೆರೆದಿರುವುದು ಈ ಮನೆಯ ಬಾಗಿಲು. ಯಾವತ್ತಿಗೂ ಕೂಡ ಈ ದೇಶ ನಿಮಗೋಸ್ಕರ ಬಾಗಿಲನ್ನು ತೆರೆದು ಕಾಯ್ತಾನೇ ಇದೆ. ಬೇಕು, ನಿಮ್ಮ ಆಗಮನ ಬೇಕು, ನಿಮ್ಮ ಅವಶ್ಯಕತೆ ಈ ದೇಶಕ್ಕೆ ಇದೆ. ಯಾವ ರೀತಿ ಬರಬೇಕು? ಪಂಚಶೀಲ ಪತದಿ, ಪಂಚಶೀಲ ಪತದಿ, ಈ 5 ತತ್ವಗಳನ್ನ ದಾರಿಗಳನ್ನ ಇಟ್ಕೊಂಡು ದೀಕ್ಷಾ ಭೂಮಿ ಇರುತ್ತದೆ. ಉಪದೇಶ ಮಾಡುವ ಭೂಮಿ. ದೀಕ್ಷಾ ಭೂಮಿ ಅಂದ್ರೆ ಯಾರಪ್ಪ? ಉಪದೇಶ ಮಾಡುವ ಭೂಮಿ. ಉಪದೇಶ ಬೇಕಾಗಿದೆ ನಮ್ಮ ಜನರಿಗೆ. ತಿಳುವಳಿಕೆ ಇಲ್ಲ. ಎಷ್ಟೇ ಜ್ಞಾನ ಕೊಟ್ಟರು ಆ ಜ್ಞಾನ ಅದು ಮನದಟ್ಟಾಗ್ತಲ್ಲ. ನಿಮ್ಮ ಅವಶ್ಯಕತೆಯಿಂದ ಅದು ಬದಲಾವಣೆಯನ್ನು ಬಯಸುವಂತಹದ್ದು. ಯಾಕೆಂದ್ರೆ ಆ ಬುದ್ಧನ ಸಿದ್ಧತಾ ಸಂದರ್ಭದಲ್ಲಿ ಇಡೀ ಜಗತ್ತೇ ಈತನನ್ನ ಒಪ್ಕೊಂಡಿದ್ದಂತಹ ಒಂದು ವ್ಯಕ್ತಿ. ಈತ ಅಷ್ಟು ಜನರನ್ನ, ಅಷ್ಟು ದೇಶ ಮತ್ತು ರಾಜರು, ಅಧಿರಾಜರು ಎಲ್ಲರೂ ಈತನನ್ನ ದೇವರಾಗಿ ಪೂಜಿಸ್ತಿದ್ರು. ಇವನ ಗುಣಗಳನ್ನು ಒಪ್ಕೊಂಡು ಇವನ ಮಾರ್ಗದರ್ಶನದಲ್ಲಿ ನಡೆದಿದ್ರು. ಹಾಗಾಗಿಯೇ ಈತನ ಅವಶ್ಯಕತೆ ನಮ್ಮ ದೇಶಕ್ಕೆ ಇದೆ, ನಮ್ಮ ಭೂಮಿಗೆ ಇದೆ. ಹಾಗಾಗಿ ನೀನು ಬರಲೇಬೇಕು, ಮತ್ತೆ ಬಾರಯ್ಯ ಬಾರೋ ಎಂಬ ರೀತಿಯಲ್ಲಿ ಈ ಅರವಿಂದ ಮಾಲಗತ್ತಿಯವರು ಬುದ್ಧನನ್ನ ಸ್ವಾಗತಿಸುವ ರೀತಿಯಲ್ಲಿ ಈ ಪದ್ಯವನ್ನ ಬರೆದಿದ್ದಾರೆ. ಮಕ್ಕಳಿಗೆ ಮುಂದಿನ ಪದ್ಯವನ್ನು ಗಮನಿಸಿ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ, ಬೋಧಿಸತ್ವ ಮೀರಿದಡೆ ಮೆಚ್ಚನ ತಂದೆ, ಬಯಲಿನಲ್ಲಿ ಬಂಧನ ಮೆಚ್ಚಳ ತಾಯಿ, ಬಾರಯ್ಯ ಬಾರೋ. ನೋಡಿ ಎಷ್ಟು ಚೆನ್ನಾಗಿ ಈ ಪದ್ಯದ ಸಾಲುಗಳನ್ನ ಹೇಳಿದರೆ ಮಕ್ಕಳೇ. ಬುದ್ಧ ನಮ್ಮ ತಂದೆ ಎಲ್ಲರೂ ಇರ್ತಾರೆ. ಯಾಕೆಂದ್ರೆ ಅಷ್ಟು ಕರುಣಾಮಯಿ. ಈ ಶೀಲ ತತ್ವಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿ ಇಡೀ ದೇಶದ ಸುತ್ತ ಸಾರಿ ಅವರಲ್ಲೂ ಈ ಭಾವನೆಗಳು ಬೆಳೆಯುವಂತೆ ಮಾಡಿದಂತಹ ಮಹಾನ್ ವ್ಯಕ್ತಿ. ಈತ ತನ್ನೆಲ್ಲ ಸರ್ವಸ್ವವನ್ನ ತ್ಯಾಗ ಮಾಡಿದಂತ ಬುದ್ಧ ನಮ್ಮ ತಾಯಿ. ನೋಡಿ ಎಷ್ಟು ಚೆನ್ನಾಗಿ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು. ಬುದ್ಧ ನಮ್ಮ ಬಂಧು. ಯಾರು ಬಂಧು? ನಮಗೆ ಯಾರು ಒಳ್ಳೆದನ್ನ ಮಾಡ್ತಾರೋ ಅವರೇ ಬಂಧುಗಳು ಅಂತ ಹೇಳ್ತೀವಿ ಮಕ್ಕಳೇ. ಹಾಗೆ ಇದು ಕೂಡ ಬುದ್ಧ ನಮ್ಮ ಬಳಗ. ಬುದ್ಧ ನಮ್ಮ ಕುಟುಂಬದವನು, ನಮ್ಮ ಬಳಗದವನು. ಬೋಧಿಸತ್ವ ಮೀರಿದಡೆ ಮೆಚ್ಚನ ತಂದೆ. ಈ ತಂದೆಗೆ ಬೋಧಿಸತ್ವವನ್ನ, ಬುದ್ಧನಾದ ಒಂದು ಸತ್ವವುಳ್ಳವನು, ಬುದ್ಧನಾಗುವ ಸತ್ವವುಳ್ಳವನು ಅಂತ ಹೇಳ್ತೀವಿ. ಅದನ್ನು ಯಾರಾದ್ರೂ ಮೀರಿದ್ರೆ, ಬುದ್ಧನ ಗುಣಗಳನ್ನ ಮೀರಿದ್ರೆ ಆ ಮೆಚ್ಚನ ತಂದೆ. ಬುದ್ಧ ಮೆಚ್ಚತನ. ಬಯಲಿನಲ್ಲಿ ಬಂಧನ ಮೆಚ್ಚಳ ತಾಯಿ. ಬಯಲಿದೆ, ಇದರಲ್ಲಿ ಬಂಧನಕ್ಕೆ ಒಳಗಾಗಿದೆ ನಾವು. ಯಾವ ರೀತಿ ಬಂಧನ? ಮೇಲು ಕೀಳೆಂಬ ಬಂಧನ, ಜಾತಿ ಭೇದದ ಒಂದು ಬಂಧನ, ಅಸಮಾನತೆಯ ಬಂಧನ. ಇವೆಲ್ಲ ಹೋಗ್ಬೇಕಾಗಿದೆ. ಕರುಣೆ ಇಲ್ಲ, ದಯೆ ಇಲ್ಲ, ಎಲ್ಲವನ್ನ ಮೀರಿ ನಡೀತಾ ಇದೆ ಈ ಭೂಪ್ರದೇಶ. ಹಾಗಾಗಿ ಈ ಬನಕ್ಕೆ, ಈ ಬಯಲಿಗೆ ಬಂಧನ ಇದೆ. ಆ ಬಂಧನದಿಂದ ನಮ್ಮನ್ನು ಬಿಡಿಸಿಕೊಂಡು ಹೋಗ್ಬ. ಆ ಬಂಧನದಿಂದ ನಮ್ಮನ್ನು ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡು, ಸಮಾನತೆಯಿಂದ ಕೂಡಿದ ಜಗತ್ತನ್ನಾಗಿ ಬೆಳೆಸುವಂತ ಬುದ್ಧನ ಆಗಮನವನ್ನ ಬಯಸ್ತಾ ಇದ್ದಾರೆ ಅರವಿಂದ ಮಾಲಗತ್ತಿಯವರು. ಮಕ್ಕಳೇ ನೋಡಿ ಎಷ್ಟು ಚೆನ್ನ. ಬುದ್ಧ ನಮ್ಮ ತಂದೆ, ಬುದ್ಧ ನಮ್ಮ ತಾಯಿ, ಬುದ್ಧ ನಮ್ಮ ಬಂಧು, ಬುದ್ಧ ನಮ್ಮ ಬಳಗ, ಬೋಧಿಸತ್ವ ಮೀರಿದಡೆ. ಬುದ್ಧನ ತತ್ವಗಳನ್ನ, ಬುದ್ಧನ ಸತ್ವಗಳನ್ನ ಮೀರಿದ ಮೆಚ್ಚತನ ತಂದೆ. ಆ ಬಯಲಿನಲ್ಲಿ ಬಂಧನವನ್ನ ಮೆಚ್ಚುಗಳ ತಾಯಿ. ಬುದ್ಧನೇ ಎಲ್ಲವೂ ಎಂದು ಈ ರೀತಿಯಾಗಿ ಬುದ್ಧನ
ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಬಹುಜನತೆಯ ಹಿತವೇ ಬಹುಜನತೆಯ ಸುಖವು, ನಮ್ಮುಸಿರ ನೀತಿಯು ನಮ್ಮನೆಯ ರೀತಿಯು, ಮಹಾಮನೆಯ ಮಹಾಮಂತ್ರ ಸಾರಿರೋ ನೀವೆಲ್ಲ, ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಿರೋ ಬಾರಯ್ಯ ಬಾರೋ. ಎಷ್ಟು ಚೆನ್ನಾಗಿ ವಚನಕಾರರ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಅರವಿಂದ ಮಾಲ ಬಹುಜನತೆಯ ಹಿತ, ಬಹುಜನರಿಗೆ ಒಳ್ಳೆಯದಾಗದೆ ಬಹುಜನತೆಯ ಸುಖ, ಎಲ್ಲರೂ ಸುಖದಿಂದ ಇರ್ತಾರೆ. ನನ್ನೊಬ್ಬ ಒಳಿತು, ನನ್ನ ಒಂದು ಸುಖ ಅಷ್ಟೇ ಬಯಸಬಾರ್ದು ಮಕ್ಕಳೇ. ಬಹುಜನರ ಹಿತವನ್ನು ಬಯಸಬೇಕು, ಬಹುಜನರ ಸುಖವೂ ಕೂಡ ಆಗಬೇಕು ಮಕ್ಕಳೇ. ನಮ್ಮ ಉಸಿರ ನೀತಿಯು ನಮ್ಮ ಮನೆಯ ರೀತಿಯು, ನಮ್ಮ ಉಸಿರಿನ ನೀತಿಯಾಗಿರಬೇಕು. ನಮ್ಮ ಮನೆಯ ರೀತಿ, ನಮ್ಮ ಇಡೀ ಮನೆ, ನಮ್ಮ ಭಾರತ ಪ್ರದೇಶ ಅಲ್ಲ, ಇಡೀ ಜಗತ್ತಿನ ರೀತಿ ಆಗಬೇಕಾಗಿದೆ. ಎಲ್ಲರ ಹಿತವನ್ನು ಬಯಸಿ ಎಲ್ಲರ ಸುಖವನ್ನು ಬಯಸಬೇಕು. ಮಹಾಮನೆಯ ಮಹಾಮಂತ್ರ ಸಾರಿರೋ ನೀವೆಲ್ಲ. ಮಹಾಮನೆ ಅಂದ್ರೆ ಬಸವಣ್ಣನ ಮನೆ ಮಕ್ಕಳೇ. ನಿಮಗೆಲ್ಲರಿಗೂ ಗೊತ್ತಿದೆ, ಕಲ್ಯಾಣ ಪಟ್ಟಣದಲ್ಲಿದ್ದ ಬಸವಣ್ಣನವರ ಮನೆ ಮಹಾಮನೆ. ಅಲ್ಲಿ ಬಸವಣ್ಣ ದಿನನಿತ್ಯ ಬರೀ ವಚನಗಳ ಮೂಲಕ ಜನರನ್ನ ತಿದ್ದುವ ಪ್ರಯತ್ನವನ್ನ ಮಾಡಿದಂತಹ ಒಂದು ಪ್ರದೇಶ. ಹಾಗಾಗಿ ಮಹಾಮನೆಯ ಮಹಾಮಂತ್ರ, ಎಷ್ಟು ವಚನಗಳ ಮೂಲಕ ಜನರನ್ನ ತಿದ್ದುವ ಪ್ರಯತ್ನವನ್ನು ಮಾಡಿದ್ದಾರೆ. ಬೇರೆ ಆ ಮಂತ್ರಗಳನ್ನ ಸಾರಿ ನಿಮಗಲ್ಲ, ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಲಿ. ಈ ದಿವ್ಯವಾದ ಜಗತ್ತಿಗೆ ಭವ್ಯವಾಗಿ ಬದುಕಿ. ಯಾಕೆ ಸಂಕುಚಿತ ಮನೋಭಾವನೆಯಲ್ಲಿ ಬದುಕ್ತಾ ಇದ್ದೀರಿ? ಭಯದಲ್ಲಿ ಯಾಕೆ ಬದುಕ್ತಾ ಇದ್ದೀರಿ? ಯಾಕೆ ಇನ್ನೊಬ್ಬರನ್ನ ನೋಯಿಸಿ ಬದುಕ್ತಾ ಇದ್ದೀರಿ? ಎಲ್ಲವನ್ನ ತೊರೆದು ಸ್ವತಂತ್ರವಾಗಿ ಬದುಕಿ ಈ ಬಸವಣ್ಣನ ತತ್ವಗಳನ್ನ ಮಹಾಮಂತ್ರಗಳನ್ನ ಜಗತ್ತಿಗೆ ಸಾರಿ ಸಮಾನತೆ ಇರ್ತಕ್ಕಂಥದನ್ನ ಬೆಳೆಸಿ ಎಲ್ಲರೂ ಒಂದೇ ಅಂತಕ್ಕಂತಹ ಮನೋಭಾವನೆ ಬೆಳೀಲಿ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಬಾರಯ್ಯ ಬಾರೋ ಬುದ್ಧ, ಈ ಒಂದು ನಮ್ಮ ಭೂಮಿಗೆ ಅಂತ ಕರೀತಾ ಇದ್ದಾರೆ. ಬಾರಯ್ಯ ಬಾರೋ ಜಾತಿಯ ಸೀಮೆ, ಅಂತ ಜಾತಿಯ ಸೀಮೆಯಿಂದ ಹೊರಗೋಗಿದಂಥದ್ದು. ಹಾಗಾಗಿ ಅದನ್ನ ಕರೀತಾ ಇದ್ದಾರೆ. ಎಲ್ಲಿಂದ? ಜಾತಿಯ ಸೀಮೆಯಾಚೆಗೆ ಬಾರಯ್ಯ ಬಾರೋ ಧರ್ಮದ ಗಡಿ. ನಾವೆಲ್ಲ ಪಡೆದಾಡ್ತಾ ಇದ್ದೀವಿ ಮಕ್ಕಳು ಇವತ್ತು. ಜಾತಿ ಇದನ್ನೆಲ್ಲ ಬಿಡಬೇಕಾಗಿದೆ. ಲಿಂಗ ಭೇದ ಬೇಕಿಲ್ಲ, ಮೇಲು ಕೀಳು ಇಲ್ಲಿಲ್ಲ. ಬುದ್ಧನ ಒಂದು ತತ್ವದಲ್ಲಿ ಅದೇ ಇದ್ದಿದ್ದು ಮಕ್ಕಳೇ. ಲಿಂಗ ಭೇದ ಮಾಡಲಿಲ್ಲ. ವಚನ ಸಾಹಿತ್ಯದಲ್ಲೂ ಕೂಡ ಬುದ್ಧನು ಕೂಡ ಹಾಗೇನೆ. ಹಾಗಾಗಿ ಹೆಣ್ಣು ಗಂಡು ಎಂಬ ತಾರತಮ್ಯ ಬೇಕಿಲ್ಲ, ಮೇಲು ಕೀಳು ಇಲ್ಲಿಲ್ಲ. ಮೇಲು ಕೀಳು, ಬಡವ ಶ್ರೀಮಂತ ಅಂತಕ್ಕಂತಹ ಭಾವನೆಯಿಂದ ಬುದ್ಧ ನಡೆ ಎಂಬ ನಡೆ, ಬುದ್ಧನ ನಡೆ ನಮ್ಮ ನಡೆ ಆಗಬೇಕು. ಬುದ್ಧ ನುಡಿ ಎಂಬ ನುಡಿ, ಬುದ್ಧನು ನುಡಿದಂತಹ ನುಡಿ ನಮಗ. ಹಾಗಾಗಿ ಎಲ್ಲ ಗುಣಗಳು ಬುದ್ಧನಲ್ಲಿದ್ವು. ಹಾಗಾಗಿ ಅಂತಹ ಬುದ್ಧನ ಗುಣಗಳನ್ನ ನೀವೆಲ್ಲ ಅನುಸರಿಸಿಕೊಂಡ್ರೆ ನಿಮ್ಮ ಮನೆಗೆ ಬುದ್ಧ ಬರ್ತಾನೆ ಅಂತ ಈ ಅರವಿಂದ ಮಾಲಗತ್ತಿಯವರು ಈ ಒಂದು ಕವನದಲ್ಲಿ ಮರಳಿ ಮನೆಗೆ ಎಂಬ ಪದ್ಯದಲ್ಲಿ ನಿಮಗೆ ತುಂಬ ಸುಲಭವಾಗಿ ಅರ್ಥವಾಗುವಂತೆ ಮಾಡಿದ್ದಾರೆ. ಮತ್ತೆ ಈ ಪಾಠ ಭಾಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಎಷ್ಟರ ಮಟ್ಟಿಗೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಬೇಕಾದ್ರೆ ನಿಮಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲೇಬೇಕಾಗ್ತದೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಹೇಳಬೇಕಾಗ್ತದೆ. ಬುದ್ಧನು ಲುಂಬಿನಿಯ ವನಕ್ಕೆ ಅಥವಾ ವನಕ್ಕೆ ಯಾವ ರೀತಿ ಬರಬೇಕು ಹೇಳಿ ಮಕ್ಕಳೇ. ಹೇಳಿದೆ, ಒಂದು ಪದವನ್ನು ಬಳಸ್ದೆ. ಯಾವ ರೀತಿ ಬರಬೇಕು? ವೈಶಾಖ ಬಂದಂತೆ. ಲುಂಬಿನಿಯ ವನಕ್ಕೆ ಬೇಸಿಗೆ ಬಂದಂತೆ. ತತ್ಸಮ ತದ್ಭವ, ಇದು ಗಮನದಲ್ಲಿರಬೇಕು. ಮನೆಯ ಬಾಗಿಲು ಯಾರಿಗಾಗಿ ತೆರೆದಿರುವುದು? ಯಾರಿಗಾಗಿ ತೆರೆದಿದೆ? ಎಲ್ಲ ಪದಗಳಿಗೂ ನಾವು ಆತನನ್ನೇ ಬಯಸ್ತಾ ಇದ್ದೀವಿ ಮಕ್ಕಳೇ. ನಿನಗಾಗಿ ತೆರೆದಿರುವುದು ಈ ಮನೆಯ ಬಾಗಿಲು. ಯಾವ ರೀತಿ ತೆರೆದಿದೆ ಬಾಗಿಲು? ನಿನಗಾಗಿ ತೆರೆದಿದೆ. ಯಾರಿಗಾಗಿ? ಬುದ್ಧನಿಗಾಗಿ ತೆರೆದಿದೆ. ವೆರಿ ಗುಡ್ ಮಕ್ಕಳೇ, ಚೆನ್ನಾಗಿ ಅರ್ಥ ಆಗ್ತಿದೆಯಲ್ಲ? ಎಸ್. ಮಹಾಮನೆಯಲ್ಲಿ ಯಾವ ಮಂತ್ರವನ್ನ ಸಾರಬೇಕಾಗಿದೆ? ಮಹಾಮನೆಯಲ್ಲಿ ಯಾವ ಮಂತ್ರ ಸಾರಿದ್ದಾರೆ ಅಂತ ಹೇಳಿ ಮಕ್ಕಳೇ ನಾನು ನೆನಪಿಸ್ಕೊಳ್ಳೆ. ಮಹಾಮಂತ್ರ ಎಲ್ಲ ಸಮಾನತೆಯನ್ನ ಜನರಲ್ಲಿ ಮೂಡಿಸುವಂತಹ ಮಂತ್ರಗಳು. ಅರ್ಥ ಆಗ್ತಿದೆ ಮಕ್ಕಳೇ?
ಇನ್ನೊಂದು ಪ್ರಶ್ನೆ, ನಮ್ಮ ನಡೆ ಯಾರ ನಡೆಯಂತೆ ಇರಬೇಕು? ನಮ್ಮ ನಡೆ ಯಾವ ನಡೆಯಂತೆ ಇರಬೇಕು? ಯಾರ ನಡೆಯಂತೆ ಇರಬೇಕು? ಎಸ್, ಬುದ್ಧ ನಡೆ. ಇದೆಲ್ಲರೂ ಗಮನಿಸಿ ಮಕ್ಕಳೇ. ಈ ಪಾಠದಲ್ಲಿ ಬರುವಂತಹ ಪಂಚಶೀಲ ತತ್ವಗಳ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳೇ. ಈ 5 ಪಂಚಶೀಲ ತತ್ವಗಳನ್ನು ನೆನಪಲ್ಲಿಟ್ಕೊಳ್ಳಿ. ಯಾವುದೇ ಜೀವಿಯನ್ನು ಕೊಲ್ಲದೇ ಇರ್ಬೋದು, ಯಾವುದೇ ನಮ್ಮದ ವಸ್ತುವನ್ನು ಕದಿಯದಿರಬಾರ್ದು, ಶೀಲಾಹರಣ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮಾದಕ ವಸ್ತುಗಳನ್ನು ಸೇವಿಸಬಾರ್ದು. ಈ ಗುಣಗಳನ್ನು ಅನುಭವಿಸಿ ಈ ಮಾಡಿದ್ದೇ ಆದರೆ ಬುದ್ಧನ ನುಡಿ ನಮ್ಮ ನುಡಿ ಆಗ್ತದೆ, ಬುದ್ಧ ನಡೆ ನಮ್ಮ ನಡೆ ಆಗ್ತದೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದು ಮಕ್ಕಳೇ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.